ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಯಾವ ರೀತಿ ಚಿಕನ್ ಸಾಂಬಾರ್ ಮಾಡ್ತೀವಿ ಅಂತ ರೆಸಿಪಿ ತೋರಿಸ್ತೀನಿ ಬನ್ನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಬೆಳ್ಳುಳ್ಳಿ, ಮತ್ತು ಒಂದು 5 ಹಸಿಮೆಣಸಿನ್ಕಾಯಿ, ಮತ್ತು ಒಂದು 4 ಲವಂಗ, ಒಂದೆರಡು ಚಕ್ಕೆ, ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗಾಗೋ ತನಕ ರುಬ್ಬಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಇವಾಗ ಮಸಾಲೆ ಎಲ್ಲನೇ ಸಣ್ಣಕ್ಕೆ ರುಬ್ಬಿದೆ. ಇವಾಗ ರುಬ್ಬಾದ್ಮೇಲೆ ಗ್ಯಾಸ್ ಒಲೆ ಹಚ್ಬಿಟ್ಟು ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇವಾಗ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿನ. ಮತ್ತು ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕೋದು. ತೊಳೆದು ಇಟ್ಕೊಂಡಿದ್ದೀವಿ ಚಿಕನ್ನ ಆಲ್ರೆಡಿ. ಚಿಕನ್ ಹಾಕೋದು. ಅರಿಶಿಣ ಪುಡಿ ಎಲ್ಲ ಅರಿಶಿಣ ಹಾಕಾದ್ಮೇಲೆ ಫುಲ್ಲು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರೆಲ್ಲ ಸುಂಡೋ ತನಕ ಮಿಕ್ಸ್ ಮಾಡಬೇಕು ಚಿಕನ್ನ. ಒಂದು 5 ನಿಮಿಷ ಚಿಕನ್ದು ನೀರೆಲ್ಲ ಸುಂಡೋ ತನಕ ಒಂದು 5 ನಿಮಿಷ ಮುಚ್ಚಿಡೋಣ. ಇವಾಗ ನೀರೆಲ್ಲ ಸುಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿರೋಂಥ ಹಸಿ ಮಸಾಲೆನ ಅದರೊಳಗಡೆ ಹಾಕೋಣ. ಇವಾಗ ಹಸಿ ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಅದು ಮಿಕ್ಸ್ ಮಾಡೋಣ. ಇವಾಗ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಒಂದು 5 ನಿಮಿಷ ಬಿಡಬೇಕು. ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಒಂದು ಸ್ವಲ್ಪ ಉಪ್ಪು ಹಾಕೋಣ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ರೆ ಘಮ ಘಮ ಅಂತೈತೆ ಇವಾಗ ಚಿಕನ್. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಚಿಕನ್ಗೆ. ಮತ್ತು ಇವಾಗ ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರ್ ಪುಡಿ, ಅದನ್ನು 2 ಸ್ಪೂನ್ ರುಬ್ಬಿಟ್ಟು ಹಾಕೊಳ್ಳೋಣ. ಇವಾಗ ಎಲ್ಲನೂ ಮಿಕ್ಸ್ ಮಾಡೋದು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ನಮಗೆ ಎಷ್ಟು ಬೇಕಷ್ಟು ಹಾಕೊಂಡಿದ್ದೀವಿ ನಾವು. ಇವಾಗ ಒಂದು 5 ನಿಮಿಷ ಖಾರ ಪುಡಿ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ಮುಚ್ಚಿಡೋಣ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಸ್ವಲ್ಪ ಕಡಲೆ, ಇದೆರಡನ್ನೂ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ತರಿತರಿಯಾಗಿ ರುಬ್ಕೊಬಿಡು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಕಾಯಿ ಮತ್ತು ಕಡಲೆ ಇದನ್ನು ಇವಾಗ ಇದಕ್ಕೆ ಹಾಕೋಣ ಬನ್ನಿ. ನಿಮಗೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು
ಎಷ್ಟು ಬೇಕೋ ಅಷ್ಟು ಇನ್ನೂ ಸ್ವಲ್ಪ ರುಚಿ ಹಾಕೊಡೋದು. ಇವಾಗ ಇದು ಒಂದು 5 ನಿಮಿಷ ಕುದಿಬೇಕು. ಒಂದು 5 ನಿಮಿಷ ಮುಚ್ಚೋಣ. ಇವಾಗ ಸಾಂಬಾರ್ ರೆಡಿಯಾಗಿದೆ. ಹೇಗಿದೆ ತೋರಿಸ್ತೀನಿ ಬನ್ನಿ ನೋಡಿ. ವಾವ್, ಘಮ ಘಮ ಅಂತ ಐತೆ ಚಿಕನ್ ಸಾಂಬಾರ್. ನಮ್ಮ ಹಳ್ಳಿ ಕಡೆ ಇದೇ ಥರ ನಾವು ಚಿಕನ್ ಸಾಂಬಾರನ್ನ ಮಾಡೋದು. ಇದು ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಚಪಾತಿನೂ ಮಾಡ್ಕೊಂಡು ತಿನ್ಬೋದು, ಏನಿಲ್ಲ, ಚೆನ್ನಾಗಿರ್ತದೆ ಚಪಾತಿಗೂ. ನೀವು ಕೂಡ ನಾವು ತೋರಿಸಿರೋ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.